ಇಲ್ಲಿ ಇದಂದ್ರೆ ನೆಕ್ಸ್ಟ್ ಇಲ್ಲ ಸಕ್ಕರೆ ಇಲ್ಲೆಲ್ಲರೂ ಮಾತಾಡೋದ್ರಲ್ಲಿ ಬ್ಯುಸಿ ಇದ್ರೆ ಮೀನ್ ವೈಲ್ ದಟ್ ಪರ್ಸನ್ is busy with chatting. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ಇವತ್ತು ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಕಸಿನ್ಸ್ ಎಲ್ಲ ನಾವು ದುರ್ಗದಿಂದ ಸಕ್ರೆಬೈಲಿಗೆ ಹೋಗೋಣ ಅಂತ. ಸೊ ನಮ್ಮ ಜೊತೆ ಲಿಖಿತ್, ಹಲೋ ಗೈಸ್, ಗುಡ್ ಮಾರ್ನಿಂಗ್, ಹಾಗೆ ಸೌಮ್ಯವರಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಟೈಮ್ ಈಗ ಎಷ್ಟು 5 o'clock ಆಗಿದೆ, 5:15 ಆಗಿದೆ. ಸೊ ನಾವು ಹೊರಟಿದ್ವಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಇನ್ನೂ ಟೋಟಲಾಗಿ ಒಂದು 6 ಜನ ಹೋಗ್ತಾ ಇದ್ದೀವಿ ನಾವು. ಸೊ ಅವ್ರ ಕಸಿನ್ಸ್ ಇನ್ನೂ 2 ಮನೇಲಿ ಅವ್ರನ್ನ ಪಿಕ್ ಮಾಡ್ಕೊಂಡು ಸೊ ಹೊರಡಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವಾಗ ಕಾರ್ ಬಂದಿದೆ. ಸೊ ಸದ್ಯಕ್ಕೆ ಲಿಕ್ಕಿದವ್ರು ಕಾರ್ ಓಡಿಸ್ತಾ ಇದ್ದಾರೆ. ಸೊ ನಮ್ಮ ಜೊತೆ ಸೌಮ್ಯ, ಹಾಯ್ ಮಾಡಿ, ಟ್ವಿಂಕಲ್, ಋತಿಕ್, ಧನ್ವೇನ್, ನಮಸ್ಕಾರ. ಸೊ ಹೊರಡ್ತಿದ್ದೀವಿ. ಲಿಕ್ಕಿತ್ತು ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ತನಕ ಓಡಿಸಿ ಆಮೇಲೆ ನಾನು ಶಿಫ್ಟ್ ಆಗ್ತೀನಿ. ಸೊ ಅವರು ಓಡ್ಸಕ್ಕೆ ಬರಲ್ಲ ಕಾರು. ಅಲ್ಲ, ಓಡ್ಸಕ್ಕೆ ಬರುತ್ತೆ, ರೀಸೆಂಟಾಗಿ ಕಲ್ತಿದ್ದಾನೆ. ಎಲ್ಲರೂ ಜೀವನ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಕೊಟ್ಟಿದ್ದೀವಿ, ನೋಡ್ಬೇಕು ಎಲ್ಲಿ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರ ಅಂತ. ಸೊ ಅವ್ರನ್ನ ಫುಲ್ ಸೇಫಾಗಿ ಕರ್ಕೊಂಡು ಸೊ ಪೆಟ್ರೋಲ್ ಹಾಕ್ಸ್ಬಿಟ್ಟು ಆಮೇಲೆ ನಾನು ಓಡಿಸ್ತೀನಿ. ಮತ್ತೆ ಸಿಗೋಣ. ವಿಡಿಯೋ ಮಾಡ್ರೆ ನಾನು ಓಡಿಸ್ತಿರೋದು ಒಂದೇ ಒಂದು ಪೆಟ್ರೋಲ್ ಬಂಕ್ ತನಕ. ಟಿಂಕಲ್ ಮಾಡ, ಸ್ವಲ್ಪ ಓವರ್ ಬಿಲ್ಡಪ್ ಮಾಡಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಂತ. ಟಿಂಕಲ್ ಋತಿಗೇನೋ ಬೆಳಗ್ಗೆ ಫುಲ್ ಹೀರೋ ಆಗ್ಬಿಟ್ಟಿದ್ಯಾ? ಕಾರ್ ಓಡಿಸ್ತಾ ಕೊಡೋಣ ಅಂತ. ವಿಡಿಯೋ ಮಾಡ್ರೆ ನೀವು ನಿಮ್ದು ವಿಡಿಯೋ ಮಾಡ್ಬೇಕಾ? ಕೊಡಿ, ಫೋನ್ ಕೊಡಿ. ನನ್ನ ಹತ್ರ ಋತಿಕಿಂದ್ರಲ್ಲಿ ಮಾಡ್ರಿ. ಇಲ್ಲ ಕಣ, ಕ್ಯಾಮ್ರಾದಲ್ಲೇ ಮಾಡ್ತಿದ್ದೀವಿ. ಕ್ಯಾಮ್ರಾದಲ್ಲಿ ಬೇಡ, ಅವನ್ನ ಎಡಿಟಿಂಗ್ ಮಾಡಿ ಕೊಡೋ ಅಷ್ಟೊತ್ತಿಗೆ ಸೀನ್ ಆಗುತ್ತೆ. ಅದೆಲ್ಲ ಹೇಳ್ಬೇಡ, ಮತ್ತು ಅದನ್ನೆಲ್ಲ ಕಟ್ ಮಾಡ್ಬೇಕು. ನಾನು ಎಡಿಟಿಂಗ್ ಮಾಡೋದು, ಸೌಮ್ಯ ಅವ್ರು ಎಡಿಟಿಂಗ್ ಮಾಡೋದು. ಸೊ ಸರ್, ಏನು ಬೆಳಿಗ್ಗೆ ಆ್ಯಕ್ಚುಲಿ ನಿನ್ನೆ ನಾವು ಋತಿಕ್ ಅವ್ರ ಮನೇಲಿದ್ವಿ. ಸೊ ಪ್ಲ್ಯಾನೇ ಇರಲಿಲ್ಲ. ಅಲ್ಲಿ ರಾತ್ರಿ ಊಟ ಮಾಡ್ಬೇಕಾದ್ರೆ ಋತಿಕ್ಕು ಎಲ್ಲಿಗಾರ ಹೋಗೋಣ, ನಾಳೆ ರಜಾ ಇದೆ ಎಲ್ಲರಿಗೂ ಅಂತ ಹೇಳಿದ್ನ. ಋತಿಕ್ ಮಾಡ್ತಿದ್ಯಾನ? ಅದಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಫ್ರೆಂಡ್ಸ್, ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಈಗ ಲಿಕ್ಕಿತ್ತಿಂದ ನಾನು ಇಸ್ಕೊಂಡು ನಾನು ನೆಕ್ಸ್ಟ್ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಸೌಮ್ಯ ಅವ್ರು ಮುಂದೆ ಬಂದಿದ್ದಾರೆ. ಲಿಖಿತ್ ಅವ್ರು ಹಿಂದ್ಗಡೆ ಶಿಫ್ಟ್ ಆಗ್ಬಿಟ್ರು. ಏನಕ್ಕೆ ಶಿಫ್ಟ್ ಆದ್ರು ಅಂತ ಗೊತ್ತಾಗಲಿಲ್ಲ. ನಾನು ಕಾರ್ ಓಡಿಸೋದಕ್ಕೆ ಭಯ ಆಗುತ್ತೆ ನೈಟ್ ಹೊತ್ತು ಅಂತ ಹೇಳಿ ನನ್ನ ಕಾರಿಂದ ಇಳಿಸಿ ಬೆಳಗ್ಗೆ ಸ್ನ್ಯಾಕ್ಸ್ ಅಂತ ಸೂರ್ಯಕಾಂತಿ ತಿಂತಾಳೆ. ಹೇರ್ಸಿಗೆಲ್ಲ ಒಳ್ಳೇದಂತೆ, ಹೇರ್ ಫಾಲ್ ಎಲ್ಲ ಆಗಲ್ಲಂತೆ. ಸೊ ಹಂಗಾಗಿ ನಾವು ಸನ್ಫ್ಲವರ್ ಸೀಡ್ಸ್ನ ತಿಂತೇವೆ. ಬರೀ ಇಂಥದೆಯಾ? ಫ್ರೆಂಡ್ಸ್, ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ ಎಲ್ಲರೂ. ಸೊ ಎಲ್ಲರೂ ಟೀ ಕುಡಿಯೋಣ ಅಂದರು. ಸೊ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ವಿ.
ಇಲ್ಲೊಂದು ಟೀ ಅಂಗಡಿ ಬಂದಿದ್ದೀವಿ. ಸೊ ಬನ್ನಿ ಟೀ ಕುಡಿಯೋಣ. ಸಖತ್ತು ಚಳಿ ಇದೆ ಗೈಸ್. ನೋಡಿ ಇವ್ರು ಅವೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಟ್ವಿಂಕಲ್ ಮತ್ತು ಲಿಖಿತ್. ಸೊ ಹೆವಿ ಥಂಡಿ ಇದೆ ಇಲ್ಲಿ, ಸಖತ್ ವ್ಯೂ ಇದೆ ಇಲ್ಲಿ. ನೋಡಿ ನೀವು ಹೋಗ್ರಿ ಫೋಟೋ ತೆಗೆಸ್ಕೊಳ್ಳೋದು ವೃತ್ತಿ. ಬ್ಯಾಡಪ್ಪ ಜೊತೆಲಿ ಯಾವುದೋ ಇದು ಬೆಳಗ್ಗೆ ಬಿಸಿಲು. ಟ್ವಿಂಕಲ್ ಅವರು ಫೋಟೋ ತೆಗಿತಾರೆ ನೋಡಿ. ಫ್ರೆಂಡ್ಸ್, ಕಾಫಿ ಕುಡ್ದಿದ್ದೆಲ್ಲ ಆಯಿತು. ಎಲ್ಲರೂ ಕಾಫಿ ಕುಡಿದ್ರು. ಧನ್ವೀನ್ ಏನು ಯಾವಾಗಲೂ ಬಚ್ಚಿಕಂತ ಅಯ್ಯೋ ಅಂದ್ರಿ. ಕಾಫಿ ಎಲ್ಲ ಕುಡಿದ್ವಿ. ಇವರೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಕೊಟ್ರು ಗ್ಲಾಸ್ ಹಾಕೊಂಡು. ಸೊ ಹೊರಡೋಣ ಬನ್ನಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಚನ್ನಗಿರಿಲಿ ಇದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಜೊತೆ ಯಾರು ಇದ್ದಾರೆ ಅಂದರೆ ಇವಳು ನಮ್ಮ ಕಸಿನ್, ನಮ್ಮ ಆಂಟಿ ಇವಳು ಟ್ವಿಂಕಲ್ ಅಂತ, ಇವಳು ನಮ್ಮ ಅಕ್ಕ. ನಮ್ಮ ಸ್ಪಾನ್ಸರ್ ಬಂದು ಇವರೇ ನಮ್ಮ ಸ್ಪಾನ್ಸರ್ ಎಲ್ಲದಕ್ಕೂ. ಮತ್ತು ಇವರು ಮತ್ತೆ ಇವರು ಇಲ್ಲಿದ್ದಾರಲ್ಲ, ಇವ್ರು ಬರ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ಗೈಸ್, ಎಲ್ಲರೂ ಬನ್ನಿ. ಸಪೋರ್ಟ್ ಯಾಕೆ ಮಾಡ್ತಾರೆ? ಸಪೋರ್ಟ್ ಮಾಡಿ, ಎಲ್ಲರೂ ಶಾದಿಗೆ ಬರಲೇಬೇಕು ನೀವು ಅಂತ ನಾವು. ಶಿವಮೊಗ್ಗದಲ್ಲೇ ಇದ್ದೀವಿ. ಬಟ್ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ವಿದ್ಯಾರ್ಥಿ ಭವನ ಅಂತ ಇದೆ. ಸೊ ಅಲ್ಲಿ ಟಿಫನ್ ಮಾಡ್ಕೊಂಡು ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ. ಸೊ ಬನ್ನಿ. ವಿದ್ಯಾರ್ಥಿ ಭವನ ಒಳಗೆ ಬಂದಿದ್ದೀವಿ. ಇರಲಿ. ನಿಮಗೇನು ಬೇಕು? ದೋಸೆ. ಯಾವ ದೋಸೆ ನಿಮಗೆ? ನಿಮಗೆ ಲಿಖಿತ್ ಏನೇನಿದೆ ಅದು ಅವ್ರಿಗೆ ಕೇಳೋದು. ಏನಿದೆ ಚೆಕ್ ಮಾಡಿ ಆಮೇಲೆ ಮಾತಾಡ್ಸಿ ಅವ್ರನ್ನ. ನಿಮ್ಗೇನು ಬೇಕು ನೀವೇ? ನಾನು ಮೆನು ಕೇಳಬೇಕು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆವಿ ಚಾಟ್ ಮಾಡ್ತಾ ಹೊರಗಡೆ ಬಂದರು. ಯಾಕೆ? ಯಾರು ಫೈಂಡಿಂಗ್ ಈ ಯಕ್ಷ ಪ್ರಶ್ನೆ ಯಾರಿಗೆ? ಯಾರು? ಟ್ವಿಂಕಲ್, ನಿಮ್ಮ ಕ್ವಶನ್ ಏನು? ನನ್ನ ಕ್ವಶನ್ಸ್ ನಾವು ನಿನ್ನೆಯಿಂದ ನೋಡ್ತಿದ್ದೀವಿ, ಬಟ್ ಅವ್ರು ಮಾತ್ರ ಈಸ್ ಬಿಸಿ ಚಾಟಿಂಗ್. ಯಾರದು ನಿಗೂಢ ವ್ಯಕ್ತಿ? ಇಲ್ಲ ಗಣದ ಅಂತಾರೆ. ಏ ಅಲ್ಲ ಗೈಸ್, ದೋಸೆ ಒಂದು 5 ನಿಮಿಷ ಲೇಟ್ ಅಂತೆ. ಸೊ ಈಗ ನಮ್ಮ ಮನೆಯವರು ಮತ್ತು ಧನ್ವಿನ್ ಇಡ್ಲಿ ವಡೆ ತಿಂತಾರೆ. ಋತ್ತಿಕಂಗೆ ಬನ್ಸ್ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತೆ. ನೀವು ಚಿಕ್ಕಮಗಳೂರು ಕಡೆ ಅವರಲ್ಲ? ಇಲ್ಲ. ಸೊ ಒಂದು ಪ್ಲೇಟ್ ಬನ್ಸು ಆರ್ಡ್ರ್ ಮಾಡಿದ್ವಿ. ಸೊ ದೋಸೆಗೆ ಒಂದು 5 ನಿಮಿಷಕ್ಕೆ ಆದ್ಬಿಟ್ಟು ಮಿಕ್ದವರು ನಾನು, ಟ್ವಿಂಕಲ್ ಮತ್ತು ಲಿಖಿತ್ ಆರ್ಡ್ರ್ ಮಾಡ್ತೀವಿ. ಅವನು ಯಾಕೆ ನಾಚ್ಕೊಂತಿದ್ಯಾ? ಇನ್ನಷ್ಟೇ.
ಇಲ್ಲಂತ ತೋರಿಸ್ತೀನಿ ಮತ್ತಲ್ಲಿ ಹೋಗ್ತಾನಲ್ಲ ವೇ ಟು ಏಷ್ಯಾದ ಫ್ರೆಂಡ್ಸ್ ನಿಮ್ದು ಆನಿಯನ್ ದೋಸೆ ಬಂದಿದೆ. ನಿಮ್ಮ ರಿಯಾಕ್ಷನ್ ಹೇಳಿ. ಸೊ ಟೇಸ್ಟ್ ಮಾಡ್ತೀವಿ. ಸ್ವಲ್ಪ ದಪ್ಪ ಬಿಟ್ಟಿದೆಲ್ಲ ತಿನ್ನೋ 8:30 ಸ್ಟಾರ್ಟ್. ಬಟ್ ಸೂಪರ್ ಇದೆ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್ ಟಿಫನ್ ಮಾಡಿದ್ವಿ. ಸೊ ಎಲ್ಲರದು ಫೀಡ್ಬ್ಯಾಕ್ ಕೇಳೋಣ ಹೇಗಿದೆ ಅಂತ. ಲಿಕ್ಕಿ ಹೇಗಿತ್ತು ಟಿಫನ್? ವಿದ್ಯಾರ್ಥಿ ಭವನ್ ಶಿವಮೊಗ್ಗ. ವಿದ್ಯಾರ್ಥಿ ಭವನ್ ಶಿವಮೊಗ್ಗದಲ್ಲಿ ನಾನು ಇಡ್ಲಿ ವಡೆ ತಿಂದೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಎಲ್ಲರೂ ಬಂದು ತಿನ್ನಿ. ನಾನಿಲ್ಲಿ ರೆಕಮೆಂಡ್ ಮಾಡೋದು ಬನ್ಸ್, ಮಂಗಳೂರು ಬನ್ಸ್ ಮತ್ತೆ ಚೆನ್ನಾಗಿತ್ತು. ಹೌದು ಫ್ರೆಂಡ್ಸ್, ಮಂಗಳೂರು ಬನ್ಸ್ ಹೆವಿ ಸ್ಮೂತಾಗಿ ಚೆನ್ನಾಗಿತ್ತು. ರೆಕಮೆಂಡೇಶನ್ ಮಸ್ತ್. ಈಗ ನಮ್ಮ ಇನ್ನೊಬ್ಬ ತಮ್ಮ ಇದ್ದಾನೆ, ಅವ್ನು ಹೇಳ್ತಾನೆ ನೋಡ್ರಿ. ನಿಮಗೆ ಹೇಗೆ ಅನ್ನಿಸ್ತು ಟಿಫನ್? ಊಟ ಚೆನ್ನಾಗಿತ್ತು, ಚೆನ್ನಾಗಿತ್ತಾ? ಟೇಸ್ಟಿಯಾಗಿತ್ತು. ಓಕೆ, ಸೊ ನಡ್ರಿ ಫ್ರೆಂಡ್ಸ್ ಹೋಗೋಣ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸಕ್ರೆಬೈಲೆ. ಸೊ ಎಲ್ಲೂ ನಿಲ್ಸೋದು ಬೇಡ. ಇನ್ನೂ ಒಂದು 12 ಕಿಲೋಮೀಟ್ರ್ ಇದೆ ಸಕ್ರೆಬೈಲೆ ಅಷ್ಟೇ. ಇನ್ನೊಂದು 10ರಿಂದ 12 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಈಗ ಆವಾಗಲೇ 8:07 ಆಗಿದೆ. 8:30ಗೆ ಓಪನ್ ಅಂತ ಹೇಳಿದ್ದಾರೆ, ಬಟ್ ನಮಗೆ ಗೊತ್ತಿಲ್ಲ. ಸೊ ಅಲ್ಲೊಬ್ರು ಕೇಳಿದಾಗ 8:30ಗೆ ಓಪನ್ ಅಂತ ಹೇಳಿದ್ರು. ಸೊ ನಾವು 8:30ಗೆ ಹೋಗಿ ರೀಚ್ ಆಗಂಗೆ ಪ್ಲ್ಯಾನ್ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡಿ ಹೊರಟಿದ್ದೀವಿ. ಹತ್ರ ಇದೀವಿ ನಾವು ಅವಳ ಸಕ್ರೆಬೈಲಿಗೆ. ಸೊ ಅಲ್ಲಿ ಹೋಗಿ ರೀಚ್ ಆದಮೇಲೆ ನಮಗೆ ಹೇಗಿದೆ, ಏನೇನು ಆ್ಯಕ್ಟಿವಿಟೀಸ್ ಇದೆ ಅದೆಲ್ಲ ತೋರಿಸೋಣ. ಇವಾಗ ನಾವು ಡ್ಯಾಮ್ ಹತ್ರ ಇದ್ದೀವಿ. ಸೊ ನೋಡ್ಬೋದಲ್ಲ ಲೆಫ್ಟಲ್ಲಿ. ಸೊ ಡ್ಯಾಮ್ ಇದು. ಆಮೇಲೆ ಬರ್ತಾ ಬೇಕಾದ್ರೆ ಹೋಗೋಣ ಒಳಗೆ. ಸೊ ನಿಮಗೆ ಬ್ಯಾಕ್ ವಾಟರ್ಲೆಲ್ಲ ಕಾಣುತ್ತೆ ಹಿಂದ್ಗಡೆ ಹೋಗ್ಬೇಕಾದ್ರೆ ನಿಮಗೆ. ಆ ಸಕ್ರೆಬೈಲಿ ಕೂಡ ಅದು ಬ್ಯಾಕ್ ವಾಟರಲ್ಲಿ ಇರೋದು ಫ್ರೆಂಡ್ಸ್. ಅದು ಬಿಡ ಬಂತಿದ್ದೀರಾ? ಸೊ ಇದೇ ಇದು ಸಕ್ರೆಬೈಲು ಆನೆ ಬಿಡೋದ ಕ್ಯಾಂಪ್. ಸೊ ಇಲ್ಲಿ ಲೆಫ್ಟಿಗೆ ಬರುತ್ತೆ ಸಕ್ರೆಬೈಲು. ನೋಡಿ ಅವಳಿ ಜನ ಎಲ್ಲ ತುಂಬ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅವರಲ್ಲಿ ಸಖತ್ ಜನ ಆಗ್ಬಿಟ್ಟಿದ್ದಾರೆ. ಮುಂದೆ ಪಾರ್ಕಿಂಗ್ ಇದೆ ಅಂತ. ಇಲ್ಲಿ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಕ್ಯೂವಿಗೆ ನಿಂತ್ಕೋಬೇಕು ಅನ್ಸುತ್ತೆ. ಸಖತ್ ಜನ ಇದ್ದಾರೆ ಇವತ್ತು ಹಬ್ಬ ಇದ್ರು ಜನ ಇದಾರಲ್ಲ. ಫ್ರೆಂಡ್ಸ್ ಬಂದಿದ್ದೀವಿ. ಆನೆ ಸೌಂಡ್ ಅವೆಲ್ಲ ಕೇಳ್ತಾ ಇದೆ ನನಗೆ. ಆನೆ ಸೌಂಡ್ ಅವೆಲ್ಲ ಕೇಳ್ತಾ ಇದೆ. ಸೊ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೋದು. ಜನ ಇದ್ದಾರೆ ಅವಾಗಲೇ ಸಖತ್ತಾಗೆ. ಸೊ ನೋಡೋಣ ಒಳಗೆ ಹೋಗಿ.